ನ್ಯಾಯಾಧೀಶರವರಲ್ಲಿ ವಂದಿಸುತ್ತಾ ಮತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮದ ಉಪನ್ಯಾಸಕರಾಗಿ ಬಂದಂಥ ಶೆಟ್ಟಿಯವರಿಗೂ ವಂದಿಸುತ್ತಾ ಹಾಗೂ ಇಲ್ಲಿ ಇವತ್ತಿನ ಸಮಾರಂಭಕ್ಕೆ ಆಗಮಿಸಿದ ನಮ್ಮ ಮಹಿಳಾ ನ್ಯಾಯವಾದಿಗಳಿಗೂ ಮತ್ತು ನ್ಯಾಯವಾದಿ ಮಿತ್ರರಿಗೂ ವಂದಿಸುತ್ತಾ ಇವತ್ತಿನ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಹಿಂದೂ ಲಾ ಬಗ್ಗೆ ಅಂದರೆ ಈ ಹಿಂದೂ ಲಾದೊಳಗೆ ಒಂದು ಬೇರೆ ಬೇರೆ 4 ಶಾಸನಗಳನ್ನು ಮಾಡಿದ್ದಾರೆ. ಅದರಲ್ಲಿ ವಾರ್ಸಾ ಶಾಸನ 1956, ಆಮೇಲೆ ಮದುವೆ ವಿವಾಹ ಶಾಸನ 1955, ಅದೇ ರೀತಿ ಈ ಅಡಾಪ್ಷನ್ ಬಗ್ಗೆ ದತ್ತತೆ ಬಗ್ಗೆ ಶಾಸನ, ಆಮೇಲೆ ಮೈನಾರಿಟಿ ಆ್ಯಂಡ್ ಗಾರ್ಡಿಯನ್ಶಿಪ್ ಶಾಸನ, ಇವುಗಳ ಪ್ರತ್ಯೇಕವಾಗಿ ಯಾವ ರೀತಿ ಅವು ಸಮಾಜದೊಳಗೆ ಆ ಹಿಂದೂ ಲಾ ಯಾರಿಗೆ ಅನ್ವಯಿಸ್ತದೆ ಅವುಗಳ ಅಡಿಯಲ್ಲಿಯೇ ಅವರ ವೈಯಕ್ತಿಕ ಆಸ್ತಿಗಳಿಗಾಗಲಿ ಅಥವಾ ಇನ್ನಿತರ ಅವರ ಕಾರ್ಯಕ್ಕಾಗಲಿ ಅದನ್ನು ಅನ್ವಯಿಸಿಕೊಳ್ಬೇಕನ್ನೋ ಒಂದು ಉದ್ದೇಶದಿಂದ ಬೇರೆ ಬೇರೆ ಈ ಶಾಸನಗಳನ್ನು ಮಾಡಿದ್ದು. ಅದರ ಪೈಕಿ ಅಂದರೆ ಹಿಂದೂ ವಾರ್ಸಾ ಕಾಯ್ದೆ 1956. ಇದರಲ್ಲಿ ಮುಖ್ಯವಾದಂಥ ಅಂಶ ಅಂದರೆ ಹಿಂದೂ ಯಾರಿಗೆ ಅಪ್ಲೈ ಆಗ್ತದೆ ಇದು ಕಾನೂನು ಅಂದರೆ ಬೌದ್ಧರು, ಹಿಂದೂಗಳು, ಜೈನರು ಮತ್ತು ಸಿಖ್ಖರು ಹಿಂದೂ ರೂಢಿ ಪದ್ಧತಿಯನ್ನು ಅನುಸರಿಸುವರು. ಇವರಿಗೆ ಇಲ್ಲಿ ಈ ಒಂದು ವಾರ್ಸಾ ಅಂದರೆ ಈ ಆಸ್ತಿ ಬಗ್ಗೆ ಯಾವ ರೀತಿ ವಾರ್ಸಾವನ್ನು ಹೊಂದ್ತಾರೆ ಅನ್ನೋ ಬಗ್ಗೆ. ಇದರಲ್ಲಿ ಆಸ್ತಿಗಳ ಸ್ವರೂಪ ಒಂದು ಬೇರೆ ಬೇರೆ ಆಸ್ತಿಗಳ ಸ್ವರೂಪ ಬರ್ತವೆ. ಒಂದು ಹಿರಿಯರಿಂದ ಬಂದಂಥ ಆಸ್ತಿ ಸ್ವರೂಪ, ಇನ್ನೊಂದು ಸಂಯುಕ್ತವಾಗಿ ಸಂಪಾದಿಸಿದ ಆಸ್ತಿಯ ಸ್ವರೂಪ, ಮತ್ತು ಇನ್ನೊಂದು ಅದರಲ್ಲಿ ಈ ಸ್ವಂತ ಶ್ರಮದಿಂದ ಸಂಪಾದಿಸಿದ ಆಸ್ತಿಯ ಸ್ವರೂಪ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಆಸ್ತಿಗಳ ಸ್ವರೂಪವನ್ನು ಹಿಂದೂ ಲಾದಲ್ಲಿ ವಿಂಗಡಣೆ ಮಾಡಿದ್ದೇವೆ. ಅದರ ಅನ್ವಯ ನಾವು ಹಿರಿಯರಿಂದ ಬಂದಂಥ ಆಸ್ತಿ ಅಂದರೆ ಇಲ್ಲಿ ನಾವು ಸಾಮಾನ್ಯವಾಗಿ ನಾವು ಪಿತ್ರಾರ್ಜಿತ ಆಸ್ತಿ ಅಂತೀವಿ ರೂಢಿಯಲ್ಲಿ. ಆದರೆ ಅದನ್ನು ನಾವು ಒಳ್ಳೆ ಕೂಲಂಕುಷವಾಗಿ ನಾವು ನೋಡ್ಲಿಕ್ಕೆ ಹೋದೀವಿ ಅಂದರೆ ಅಲ್ಲಿ ಬೇರೆ ಬೇರೆ ಅಂದರೆ ಡಿಸ್ಟಿಂಕ್ಷನ್ ಆಗ್ತಾವೆ. ಅಂದರೆ ಅದರ ಬಗ್ಗೆ ಒಂದು ಉದಾಹರಣೆ ಅಂದರೆ ಈಗ ನಾವು ಪಿತ್ರಾರ್ಜಿತ ಆಸ್ತಿ ಮತ್ತು ಕೋಪಾರ್ಸನರಿ ಆಸ್ತಿ ಅನ್ನೋದು 2 ಅಂಶಗಳು ಬರ್ತಾವೆ. ಇಲ್ಲಿ ಪಿತ್ರಾರ್ಜಿತ ಆಸ್ತಿ ಮತ್ತು ಕೋಪಾರ್ಸನರಿ ಆಸ್ತಿ ಅಂದರೆ ಈ ಹಿರಿಯರಿಂದ ಬಂದಂಥದ್ದು. ಅಂದರೆ ಇದರಲ್ಲಿ ವರ್ಗ ಮಾಡ್ತಾರೆ. ವರ್ಗ ಮಾಡೋದಂದರೆ 4 ತಲೆಮಾರು ಅಂತೀವಿ. 4 ತಲೆಮಾರಿನ ಆಸ್ತಿ ಒಳಗೆ ಒಂದು ಕೋಪಾರ್ಸನರಿ ಆಸ್ತಿ ಅಂತೀವಿ. ಆ ಆಸ್ತಿ ಒಳಗೆ ಅವರ ಹುಟ್ಟಿದ ನಂತರನೇ ಅವ್ರಿಗೆ ಇಮಿಡಿಯೇಟ್ಲಿ ಒಂದು ವಾರ್ಸಾ ಹಕ್ಕ ಪ್ರಾಪ್ತ ಆಗ್ತದೆ. ಅದರಂತೆ ಇಲ್ಲಿ ನಾವು ವಾರ್ಸಾ ಆಗೋದರೊಳಗೇ ಅಲ್ಲಿ 2 ಅಂಶವನ್ನು ಅದರೊಳಗೆ ವಿಂಗಡಣೆ ಮಾಡ್ತಾರೆ. ಒಂದು ಅಬ್ಸ್ಟ್ರಕ್ಟೆಡ್ ಹೆರಿಟೇಜ್ ಮತ್ತು ಇನ್ನೊಂದು ಅಬ್ಸ್ಟ್ರಕ್ಟೆಡ್ ಹೆರಿಟೇಜ್. ಹಿಂಗೆ ಈ ರೀತಿ ಅದರಲ್ಲಿ ವಿಭಜನೆ ಮಾಡ್ತಾರೆ. ಅಲ್ಲಿ ಅಬ್ಸ್ಟ್ರಕ್ಟೆಡ್ ಅಂದರೆ ನಾವು ನೇರವಾಗಿ ಅಲ್ಲಿ ವಾರ್ಸಾವನ್ನು ಹೊಂದೋದಿಲ್ಲ. ಯಾವ ವ್ಯಕ್ತಿ ಆಸ್ತಿಯನ್ನು ಹೊಂದಿರ್ತಾನೆ ಅವರ ನಂತರನೇ ಅಲ್ಲಿ ಇನ್ಹೆರಿಟೆನ್ಸ್ ಅನ್ನೋದು ಬರ್ತದೆ. ಆದರೆ ಇಲ್ಲಿ ಅನ್ಅಬ್ಸ್ಟ್ರಕ್ಟೆಡ್ ಏನಂತೀವಿ, ಇದು 4 ತಲೆಮಾರಿನಿಂದ ಬಂದಂಥ ಆಸ್ತಿ. ಇಲ್ಲಿ ಕೋಪಾರ್ಸರಿ ಅನ್ಕೋತೀವಿ. ಇದರ ಕೋಪಾರ್ಸರಿ ಅನ್ನೋದು ಉದ್ದೇಶ ಅಂದರೆ ಇಷ್ಟೇ. ಇಲ್ಲಿ ವಾರ್ಸಾ ಅನ್ನೋದು ಡೆವಲ್ಯೂಷನ್ ಅಂತೀವಿ. ಅಂದರೆ ಪ್ರಾಪ್ತ ಹಾಕೋತ ಹೋಗ್ತದೆ ಮತ್ತು ಅಲ್ಲಿ ಡಿಮಿನಿಷ್ ಆದರೆ ಅವರಲ್ಲಿ ಹಂಚಿ ಹೋಗ್ತದೆ. ಈ ರೀತಿಯಿಂದ ಇವು ಹಿಂದೂ ವಾರ್ಸಾ ಕಾಯ್ದೆ ಒಳಗೆ ಆಸ್ತಿಗಳ ಸ್ವರೂಪ ಬರ್ತಾವೆ. ಆಸ್ತಿಗಳ ಸ್ವರೂಪ ಆಮೇಲೆ ಮುಂದೆ ನಾವು ಆಸ್ತಿ ಪ್ರೈವೇಟ್ ಪ್ರಾಪರ್ಟಿ ಅಂತೀವಿ. ಪ್ರಾಪರ್ಟಿ ಅಂದರೆ ನಾವು ಸ್ವಂತ ದುಡಿಮೆಯಿಂದ ಹಣ ಸಂಪಾದಿಸಿ
ಏನು ಅದನ್ನು ಗಳಿಸ್ತೀವಿ, ಅದರಲ್ಲಿನೂ ಈ ಬೇರೆ ಯಾರಿಗೂ ಅಂದರೆ ಮಕ್ಕಳಿಗಾಗಲಿ ಇನ್ನೊಬ್ಬರಿಗೆ ಅಲ್ಲಿ ಹಕ್ಕ ಪ್ರಾಪ್ತ ಆಗುವುದಿಲ್ಲ. ಅದರ ನಂತರ ಈಗ ಇನ್ನೊಂದು ಹೊಸ ಒಂದು ಕಾನೂನು ಅಂದರೆ ಈ ಮಹಿಳೆಯರಿಗೆ ಮಗಳಿಗೇನು ಈ ತಂದೆಯ ಆಸ್ತಿಯಲ್ಲಿ ಸರಿಸಮಾನವಾದಂಥ ಪಾಲನ್ನು ಈ 2005ರಲ್ಲಿ ಒಂದು ತಿದ್ದುಪಡಿ ತಂದ ಕಲಮ 6ಕ್ಕೆ ಅದ ಹಕ್ಕನ್ನು ಮಹಿಳೆಗೂ ಅಂದರೆ ಮಗಳಿಗೂ ಸಹ ಮಗನ ಸರಿಸಮಾನವಾದ ಹಕ್ಕನ್ನು ಅಲ್ಲಿ ಕೊಡಮಾಡಿದ್ದಾರೆ. ಇದ್ರ ಬಗ್ಗೆ ಇವತ್ತು ಯಾವತ್ತೂ ಚರ್ಚಾಸ್ಪದವಾದಂಥ ಮತ್ತು ತೀರ್ಪುಗಳಲ್ಲಿನೂ ಆ ರೀತಿ ಬೇರೆ ಬೇರೆ ಬರ್ತಾ ಇದ್ದೇವೆ. ಆದರೆ ಈಗ ಇತ್ತೀಚಲಾಗಿ ಬಂದಂಥ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿ ಈ ವಿಷಯ ಬಗ್ಗೆ ಸಂಪೂರ್ಣವಾಗಿ ಒಂದು ಸ್ಥಿರವಾದಂಥ ಕಾನೂನನ್ನು ಅಲ್ಲಿ ಉಲ್ಲೇಖ ಮಾಡಿದ್ದದ. ಅಂದರೆ ಇವಾಗ ಈ ಒಂದು ಹೊಸ ತಿದ್ದುಪಡಿಯಿಂದ ಏನು ಮಹಿಳೆಗೆ ಮಗಳಿಗೆ ಮಗನ ಸಮಾನ ಹಕ್ಕೇನು ನೀಡಿದ್ದದ, ಅದಕ್ಕೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಅಂದರೆ ಅಡೆತಡೆ ಅಂದರೆ ಮೊದಲೇ ಏನಾಗ್ತಿತ್ತು, ತಂದೆ ಜೀವಂತಿದ್ದಾಗ ಮಾತ್ರ ಅಂತ ಬರ್ತಿತ್ತು. ಆಮೇಲೆ ಇನ್ನೊಂದು ಅದರೊಳಗೆ 1956ರ ನಂತರ ಅದರ 56ರ ಪೂರ್ವ ಇದೆಲ್ಲನೂ ಒಂದು ಸ್ವಲ್ಪ ಕ್ಲಿಷ್ಟವಾದ ಪರಿಸ್ಥಿತಿ ಇತ್ತು. ಅದನ್ನೂ ಸಹ ಈಗ ಈ ವಿನೀತಾ ಶರ್ಮಾ ಕೇಸ್ದೊಳಗೆ ಸರ್ವೋಚ್ಚ ನ್ಯಾಯಾಲಯದ ಸನ್ಮಾನ್ಯ ನ್ಯಾಯಮೂರ್ತಿಗಳು ಕ್ಲಿಯರ್ ಮಾಡಿದ್ದಾರೆ. ಅದರ ನಂತರ ನಾವು ಓದಿವಿ ಅಂದರೆ ಈ ಕಲಮ 8 ಒಂದು ಬರ್ತದೆ. ಇದರೊಳಗೆ ಕಲಮ 8 ಅಂದರೆ ಯಾವ ವ್ಯಕ್ತಿ ಅವ ಸ್ವಂತ ಆಸ್ತಿ ಇರ್ತದೆ, ಅವ ತನ್ನ ಜೀವಿತ ಕಾಲದಲ್ಲಿ ಅದು ಆಸ್ತಿ ಬಗ್ಗೆ ನಾಳೆ ಅವರಿಗೆ ಮುಂದಿಂದ ಯಾವ ರೀತಿ ಅದರದ ಆಸ್ತಿ ಮುಟ್ಟಬೇಕು ಅನ್ನೋ ಬಗ್ಗೆ ಏನಾದರೂ ಬರೆಯದೆ ಉಲ್ಲೇಖ ಮಾಡದೆ ಆ ವ್ಯಕ್ತಿ ಮರಣ ಹೊಂದಿದ್ದಾರೆ, ಆ ಒಂದು ವ್ಯಕ್ತಿಗೆ ಏನು ಮಕ್ಕಳು ಇರ್ತಾರೆ ಅವರೇ ಮಾತ್ರ ಅವರು ಅದನ್ನು ಇನ್ಹೆರಿಟೆನ್ಸ್ ಅನ್ನೋ ಒಂದು ಕಾನೂನಿನಲ್ಲಿ ಕಲಮ 8 ಅಡಿಯಲ್ಲಿ ಅದನ್ನು ಹಿಸ್ಸಾ ಅಂತಾರೆ. ಅದರಲ್ಲಿ ಒಂದು ಸ್ವಲ್ಪ ಗೊಂದಲಮಯ ಅಂದರೆ ಇಲ್ಲಿ ಏನು ಆ ವ್ಯಕ್ತಿ ತೀರ್ಕೊಂಡ ನಂತರ ಅವನ ಸ್ವಂತ ಆಸ್ತಿಯಲ್ಲಿ ಅವ್ರು ಇನ್ಹೆರಿಟೆನ್ಸ್ ಮಾಡ್ತಾರೆ. ಇನ್ಹೆರಿಟೆನ್ಸ್ ಮಾಡಿದ ನಂತರ ಅದರಲ್ಲಿ ಅವನ ಮಕ್ಕಳ ವಿಭಜನೆ ಮಾಡಿಕೊಂಡ್ರಂದ್ರೆ ಆ ಆಸ್ತಿಗೆ ಇದು ಸಂಯುಕ್ತ ಕುಟುಂಬದ ಆಸ್ತಿ ಅನ್ನಬೇಕು, ಅಥವಾ ಇಲ್ಲಿ ಅವ್ರ ತಂದೆಯಿಂದ ಇನ್ಹೆರಿಟೆನ್ಸಿಂದ ಬಂದದ, ಇದರಿಂದ ಅವನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಲ್ಲಿ ಪಾಲ ಬೇಡುವಂಥ ಪ್ರಸಂಗ ಉಂಟಾಗ್ತದೆ ಇಲ್ಲೋ ಅನ್ನೋದು ಒಂದು ಕ್ಲಿಷ್ಟವಾದಂಥ ಸಂದರ್ಭ ಅಲ್ಲಿ ಬರ್ತದೆ. ಅಂದರೆ ಅಲ್ಲಿ 2 ಅಂಶಗಳು ಈಗ ತೀರ್ಪುಗಳಲ್ಲಿ ಏನದಾವ, ಈ 8ನೇ ಕಲಂ ಪ್ರಕಾರ ವಾಸ ಆಗಿತ್ತಂದ್ರೆ ಅಲ್ಲಿ ಆ ಆಸ್ತಿ ಒಳಗೆ ಆ ವ್ಯಕ್ತಿಯ ಮಕ್ಕಳಿಗೆ ಪಾಲ ಬೇಡಲಿಕ್ಕೆ ಹಕ್ಕಿಲ್ಲ ಅಂತ ಒಂದು ಕಡೆ ಒಂದು ತೀರ್ಪನ್ನು ಓದ್ತೀವಿ. ಇನ್ನೊಂದು ಕಡೆ ನಾವು ತೀರ್ಪಿನಲ್ಲಿ ನೋಡಲಿಕ್ಕೆ ಹೋದೀವಿ ಅಂದರೆ ಅಲ್ಲಿ ಅವರು ವಿಭಜನೆ ಯಾವ ಆಸ್ತಿಯೊಳಗೆ ಮಾಡಿಕೊಂಡ್ರು ಅನ್ನೋದು ಒಂದು ಅಂಶ ಅದರೊಳಗೆ ಒಳಗೊಳ್ಳುತ್ತದೆ. ಅಂದರೆ ಅವರು ಒಂದೇ ಒಂದು ಇನ್ಹೆರಿಟೆನ್ಸ್ ಮಾಡಿದ್ದು ಅವರ ಅಪ್ಪನ ಖರೀದಿಸಿದ ಸ್ವಂತ ಆಸ್ತಿಯಲ್ಲಿ ಮಾಡಿಕೊಂಡಿದ್ದ ಒಂದೇ ಆಸ್ತಿ ಒಳಗೊಂಡದನೋ ಅದರ ಕೂಡ ಅವರ ಹಿರಿಯರಿಂದ ಬಂದಂಥ ಆಸ್ತಿನೂ ಒಳಗೊಂಡದನು. ಹಿಂಗೊಂದಲ್ಲಿ ಒಂದು ಕ್ಲಿಷ್ಟ ಪರಿಸ್ಥಿತಿ ಅದೇ. ಆದರೆ ತೀರ್ಪು ಈ ರೀತಿಯೂ ಅವ. ಮತ್ತು ಇಲ್ಲಿ ಈ ಇನ್ಹೆರಿಟೆನ್ಸ್ ಏಟ್ ಪ್ರಕಾರ ಆತಂದ್ರೆ ಆ ವ್ಯಕ್ತಿಯ ಮಕ್ಕಳಿಗೆ ಅದರಲ್ಲಿ ಪಾಲ ಬೀಳಕ್ಕೆ ಬರುವುದಿಲ್ಲ ಅಂತೂ ಅದ. ಹೀಗೆ ಈ ರೀತಿ ಸೆಕ್ಷನ್ ಕಲಮ 8 ಪ್ರಕಾರ ಬರ್ತೀವಿ. ಆ ನಂತರ ನಾವು ಈ ಸೆಕ್ಷನ್ 14 ಬರ್ತೀವಿ. 14 ಸೆಕ್ಷನ್ 14ರೊಳಗೆ ಹಿಂದೂ ಮಹಿಳೆ ಅವಳ ಹೊಂದಿದ ಆಸ್ತಿಯೇ ಅವಳ ಸಂಪೂರ್ಣ ಮಾಲಕೀಯತ್ವ ಬಗ್ಗೆ ಅಂತ. ಅಲ್ಲಿ ಕಲಮ 14ರಲ್ಲಿ ಹಿಂದೂ ಮಹಿಳೆಗೆ ಆಸ್ತಿ ಬಂದಿತ್ತು ಅಂದರೆ ಅಥವಾ ಕೋಟಿಗೆ ಆಗಲಿ ಪೋಷಕಾಂಶ ಆಗಲಿ ಅವ್ರ ಆಸ್ತಿ ಹೊಂದಿದ್ರಂದ್ರೆ ಆ ಆಸ್ತಿಗೆ ಅವರೇ ಸಂಪೂರ್ಣ ಮಾಲೀಕರು. ಅದಕ್ಕೆ ಅಲ್ಲಿ ಏನಾದರೂ ಕಂಡೀಷನ್ ಹಾಕಿ ಅವ್ರ ಆಸ್ತಿಯನ್ನು ಹೊಂದಿದ್ರು, ನಂತರ ಅವರು ಒಂದು ವೇಳೆ ಅದನ್ನು ಎಲಿನೇಷನ್ ಮಾಡಿದ್ರು, ಹೀಗೇನಾರೆ ಆದ ಸಂದರ್ಭದೊಳಗೆ ಈ ಒಂದು ಆಸ್ತಿಗೆ ಅವರು ಅಬ್ಸಲ್ಯೂಟ್ ಓನರ್ ಆಗಿದ್ದಾರೋ ಹೇಗೆ
ಎಲಿನೇಷನ ಪಡ್ಕೊಂಡ ವ್ಯಕ್ತಿ ಅದಕ್ಕೆ ಮಾಲಕೀಯತ್ವವನ್ನು ಪಡ್ಕೊಂಡನೋ ಹೇಗ ಅನ್ನೋ ಒಂದು ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಉದ್ಭವ ಆಗುವಂಥ ಸಂದರ್ಭದೊಳಗೆ ಇಲ್ಲಿ ಕಲಂ 14ರ ಪ್ರಕಾರ ಏನಂತಾರೆ, ಈ ಮಹಿಳೆ ಇವರು ತಾವ ಯಾವುದೇ ಕಂಡೀಷನ್ ಹಾಕಿನೂ ಅವರ ಆಸ್ತಿಯನ್ನು ಹೊಂದಿದ್ರಂದ್ರೆ ಅದಕ್ಕೆ ಅವರೇ ಸಂಪೂರ್ಣ ಮಾಲೀಕರ ಇರ್ತಾರೆ ಅಂತ ಇಲ್ಲಿ ತೀರ್ಪುಗಳು ಹೇಳ್ತಾ ಇವರು. ಅದರಂತೆ ಮುಂದೆ ಕಲಂ 15ರೊಳಗೆ ಅಂದರೆ ಫಿಮೇಲ್ ಸಕ್ಸೆಷನ್ ಅಂದರೆ ಮಹಿಳೆಯರ ವಾರಸ ಅಂತೀವಿ. ಮಹಿಳೆಯರ ವಾರಸ ಅಂದರೆ ಈಗ ಮಹಿಳೆಗೆ ಅವ್ರ ಹೆಸರಲ್ಲೇ ಆಸ್ತಿ ಇತ್ತು ಅಂದರೆ ನಾಳೆ ಅವರ ಮೈದಾದ ನಂತರ ಅದು ಯಾರಿಗೆ ಮುಟ್ಟಬೇಕು ಅಂದರೆ ಇಲ್ಲಿ ನಾವು ಕಲಂ 6 ಕೆಳಗೆ ಹೋದೀವಿ, ಇಲ್ಲಿ ಮೇಲ್ ಅಂತೀವಿ, ಪುರುಷ ಅಂತೀವಿ. ಪುರುಷನ ಆಸ್ತಿ ಒಳಗೆ ಯಾವ ರೀತಿ ವಾರಸ ಹೋಗ್ತೈತೆ ಅನ್ನೋದು. ಆದರೆ ಇಲ್ಲಿ 15 ಕೆಳಗೆ ನಾವು ಮಹಿಳೆ ಅಂತೀವಿ. ಮಹಿಳೆ ಆಸ್ತಿಯವರು ಹೊಂದಿದ್ದರಂದ್ರೆ ಆ ಆಸ್ತಿಗೆ ವಾರಸ ಯಾರ್ಯಾರು ಆಗ್ತಾರ ಅನ್ನೋದು ಅಲ್ಲಿ ಉಲ್ಲೇಖನೀಯ ಸಂಗತಿ. ಅಂದರೆ ಇಲ್ಲಿ ಆ ಮಹಿಳೆಗೆ ಆಕೆ ಜೀವಂತಿದ್ದ ತೀರ್ಕೊಳ್ಳೋ ಸಮಯದಲ್ಲಿ ಮಕ್ಕಳಿದ್ದರಂದ್ರೆ ಮೊದಲನೇದಾಗಿ ಗಂಡು ಮಕ್ಕಳು ಹೆಣ್ಮಕ್ಕಳು ಅವರ ವಾರಸ ಆಗ್ತಾರೆ. ಅಲ್ಲಿ ಮುಂದೆ ಅವ್ರ ಗಂಡ ಇದ್ದ ಅಂದರೆ ವಾರಸ ಬರ್ತಾನೆ. ಆಮೇಲೆ ಮುಂದೆ ಈ ಪ್ರಸಂಗದೊಳಗೆ ಈ ಆಸ್ತಿ 2 ಸ್ವರೂಪದ ಬರ್ತಾವೆ. ಇಲ್ಲಿ ಮಹಿಳೆ ಸಕ್ಸೆಷನ್ದೊಳಗೆ 2 ಸ್ವರೂಪದ ಆಸ್ತಿ ಅಂದರೆ ಒಂದು ತವರು ಮನೆಯಿಂದ ಬಂದಂಥ ಆಸ್ತಿ, ಇನ್ನೊಂದು ಗಂಡನ ಮನೆಯಿಂದ ಬಂದಂಥ ಆಸ್ತಿ. ಈ 2 ಸ್ವರೂಪದ ಆಸ್ತಿ ಇದ್ದೊಳಗೆ ಇಲ್ಲಿ ನಾವು ಅಲ್ಲಿ ವಾರಸವನ್ನು ಹುಡುಕ್ತಾ ಹೋದಾಗ ಆ ಮಹಿಳೆಗೆ ಮಕ್ಕಳು ಇಲ್ಲ, ಮೊಮ್ಮಕ್ಕಳು ಇಲ್ಲ, ಗಂಡನೂ ಇಲ್ಲ ಅಂತ ಈ ಒಂದು ಸಂದರ್ಭದೊಳಗೆ ಒಂದನೇದಾಗಿ ತವರು ಮನೆಯಿಂದ ಬಂದಂಥ ಆಸ್ತಿ ಇತ್ತಂದ್ರೆ ಅಲ್ಲಿ ಆ ಆಸ್ತಿಗೆ ವಾರಸ ಬಗ್ಗೆ ಆ ತವರು ಮನೆಯೊಳಗೆ ಆ ಮಹಿಳೆಗೆ ಯಾರ ಎಷ್ಟನೇ ಸಮೀಪ ವರ್ಗದೊಳಗೆ ವಾರಸ ಬರ್ತಾರ ಅವ್ರಿಗೆ ಹೋಗ್ತದೆ ಅಂತ ಇಲ್ಲಿ ಕಾನೂನು ಹೇಳ್ತದೆ. ಅದೇ ರೀತಿ ಆ ಗಂಡನ ಮನೆಯಿಂದ ಆ ಮಹಿಳೆಗೆ ಆಸ್ತಿ ಸಿಕ್ಕಿತ್ತಂದ್ರೆ ಅಲ್ಲಿನೂ ಮಕ್ಕಳ ಅಥವಾ ಗಂಡ ಹೆಣ್ಣ ಇರ್ಲಿಕ್ಕಂದ್ರೆ ಮೊಮ್ಮಕ್ಕಳು ಇರ್ಲಿಕ್ಕಂದ್ರೆ ಆ ಸಂದರ್ಭದೊಳಗೆ ಗಂಡನು ಇರ್ಲಿಕ್ಕಂದ್ರೆ ಆ ಗಂಡನ ಮನೆ ವಾರಸಾದಾರ, ಆ ಗಂಡಿಗೆ ಯಾರು ವಾರಸಾದಾರ ಬರ್ತಿರ್ತಾರಲ್ಲ ಅವ್ರಿಗೆ ಹೋಗ್ತದೆ ಅಂತ ಹೇಳ್ತದೆ. ಈ ಅಂಶದ ನಂತರ ಇಲ್ಲಿ ಕಲಂ 22 ಇಲ್ಲಿ ಪ್ರಿಫರೆನ್ಷಿಯಲ್ ರೈಟ್ಸ್ ಅಂತ ಇಲ್ಲಿ ಹಿಂದೂ ವಾರಸ ಕಾಯ್ದೆದೊಳಗೆ ಬರ್ತದೆ. ಪ್ರಿಫರೆನ್ಷಿಯಲ್ ರೈಟ್ ಅಂತಂದರೆ ಒಂದು ಆಸ್ತಿ ಒಳಗೆ 4 ಜನ ಮಕ್ಕಳು ಆ ವ್ಯಕ್ತಿ ತೀರ್ಕೊಂಡ ನಂತರ ಅವರು ವಾರಸ ಆದರು ಅಂದರೆ ವಾರಸ ಆದ ನಂತರ ಅದು ವಿಭಜನೆ ಆಗಲ್ದನ ಹಾಗೇ ಇತ್ತು ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿ ಅದ್ರಾಗ 4 ಮಂದಿ ಪೈಕಿ ಅಥವಾ 2 ಪೈಕಿ ಅಥವಾ 3 ಮಂದಿ ಪೈಕಿ ಒಬ್ಬ ಎಲ್ಲೇ ಅವ ವರ್ಗಾವಣೆ ಮಾಡಬೇಕು ಅನ್ನೋದು ಅವಾಗ ಇಚ್ಛೆ ಆಯ್ತು ಅಂತಂದರೆ ಅಲ್ಲಿ ಅವ ನೇರವಾಗಿ ಆ ಕುಟುಂಬವನ್ನು ಬಿಟ್ಟು ಬೇರೆಯವರಿಗೆ ಮಾಡಲಿಕ್ಕೆ ಅವಕಾಶ ಇಲ್ಲ.